ರಿಪಬ್ಲಿಕ್ ಕನ್ನಡ ಸ್ವತಃ ಕೃಷ್ಣಗಿರಿಯಿಂದ ಲೈವ್ ರಿಪೋರ್ಟ್ ನಿಮ್ಗೆ ಕೊಡ್ತಾ ಇದೆ. ನನ್ನ ಕಲೀಗ್ ವೀರೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮೊದಲಿಗೆ ನಿಮಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆಮೇಲೆ ವ್ಯವಸ್ಥೆಗಳೆಲ್ಲ ಇದೆಯಾ ಕರೆಕ್ಟಾಗಿ? ಅಂದರೆ ಎಲ್ಲ ಕಡೆ ನೀರಿದ್ದಾಗ ಯಾವುದೇ ಅಂಗಡಿ ಮುಗ್ಗಟ್ಟುಗಳೆಲ್ಲ ಓಪನ್ ಇರೋದಿಲ್ಲ, ಮ್ಯಾನೇಜ್ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ರೂಮಿನ ವ್ಯವಸ್ಥೆ ಎಲ್ಲ. ಇದರ ಜೊತೆಗೆ ಆ ಭಾಗದಲ್ಲಿ ಆಗ್ತಾ ಇರುವಂಥ ಅನಾಹುತಗಳು, ಆಮೇಲೆ ಯಾವ ರೀತಿ ಪರಿಹಾರ ಕಾರ್ಯಗಳನ್ನು ತಗೊಳ್ತಾ ಇದ್ದಾರೆ ಯುದ್ಧೋಪಾದಿಯಲ್ಲಿ, ಸಮರೋಪಾದಿಯಲ್ಲಿ ಅಧಿಕಾರಿಗಳೆಲ್ಲ? ಯಾರಿಗಾದರೂ ಊಟ ಗೀಟ ಎಲ್ಲ ಪ್ರಾಬ್ಲಮ್ ಆದರೆ ಏನು ಮಾಡ್ತಾ ಇದ್ದಾರೆ? ಅಂದರೆ ವಾಹನಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೀವು ಕಂಡಂಗೆ ಅಲ್ಲಿಯ ರಿಪೋರ್ಟ್ ಏನು? ಜಯಪ್ರಕಾಶ್ ಶೆಟ್ಟಿ, ನಾ ಪ್ರೆಸೆಂಟ್ ಈಗ ಕೃಷ್ಣಗಿರಿ ಜಿಲ್ಲೆಯ ಏನೋ ಬಸ್ಗಳು ಏನೋ ಆ ಕೆರೆ ಕೋಡಿ ಇದು ಹಳ್ಳಕ್ಕೆ ಹುಳಿ ಬಿತ್ತಿಲ್ಲ ಆ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ. ಕ್ರೇನ್ ಮುಖಾಂತರ ಈಗ ಎಲ್ಲಾ ಬಸ್ಗಳನ್ನ ಈ ಬಸ್ಗಳನ್ನ ಮೇಲಕ್ಕೆ ಎತ್ತಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳು ಮತ್ತೊಂದು ಕಡೆ ಸ್ಥಳೀಯ ಶಾಸಕರು ಬಂದಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಸಹ ಏನು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಅಂದ್ರೆ ಇಲ್ಲೆಲ್ಲ ಯಾವ ರೀತಿಯ ಟ್ರಾಫಿಕ್ ಆಗದಂತೆ ಅವರು ಸಹ ಏನು ಕಂಟ್ರೋಲ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಬಸ್ಗಳು ಎಲ್ಲ ನುಜ್ಜಾಗಿವೆ, ಎಲ್ಲಾ ಡ್ಯಾಮೇಜ್ ಆಗಿವೆ. ಸುಮಾರು 11 ಬಸ್ ಡ್ಯಾಮೇಜ್ ಆಗಿವೆ, 2 ಕಾರು ಡ್ಯಾಮೇಜ್ ಆಗಿದೆ, ಒಂದು ಬೈಕ್ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಲಾಗ್ತಿದೆ. ನೋಡ್ತಿರ್ಬೋದು ಎಲ್ಲವೂ ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಇದು ನೋಡಿ ಈ ಕಾರ್ ಯಾವ ರೀತಿ ಇದೆ ಎಂಬುದು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಮಳೆ ಆಗ್ತಿದೆ, ಪೆಂಗಲ್ ಚಂಡಮಾರುತ ಅಬ್ಬರ ಜೋರಾಗ್ತಿದೆ. ಇನ್ನೂ 2 ದಿನ ಜೋರಾಗಿ ಮಳೆ ಬರ್ತಂತೆ ನನ್ನ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಸಹ ಏನು ತಿಳಿಸಿದೆ. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಭಯಭೀತರಾಗಿದ್ದಾರೆ. ಅದಲ್ಲದೆ ಮನೆಗಳಿಗೆ ನೀರು ನುಗ್ಗಿದೆ. ನಾನು ಈಗ ಯಾಕಂದ್ರೆ ಇಲ್ಲಿ ರಾತ್ರಿ ಆಗಿದೆ, ಸರಿಯಾಗಿ ಕಾಣ್ತೇ ಇಲ್ಲ. ಸುಮಾರು ಯಾಕಂದ್ರೆ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇದೆ. ನೀರು ಈ ಒಂದು ಭಾಗಕ್ಕೆ ಹಳ್ಳ ಇದೆ. ಈ ಒಂದು ಭಾಗ ಇದು ನೋಡ್ತಿರ್ಬೋದು, ದೊಡ್ಡ ಇದು ಹಳ್ಳ ಇದು. ಈ ಒಂದು ಭಾಗಕ್ಕೆ ನೀರು ಫೋರ್ಸ್ ಆಗಿ ಹೋಗ್ತಿದೆ. ಇಲ್ಲಿ 11 ಬಸ್ಗಳು 2 ಕಾರು ಸಹ ಬಿಟ್ಟು ಇಲ್ಲಿಂದ ಈಗ ಮೇಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಟ್ರೈನ್ ಮುಖಾಂತರ ಈಗ ಮೇಲಕ್ಕೆ ಎತ್ತಿದ್ದಾರೆ. ಸದ್ಯ ಇದೆಲ್ಲ ಅಂದ್ರೆ ರಾತ್ರಿ ಆಗುವ ಕಾರಣಕ್ಕೆ ಏನ್ ಕಾಣ್ತಾ ಇಲ್ಲ, ಬಟ್ ಫೋರ್ಸ್ ಆಗಿ ನೀರು ಹರಿತಾ ಇದೆ. ಮುಂದೆ ಒಂದು 2 ಕಿಲೋಮೀಟರ್ ಅಷ್ಟು ಡ್ಯಾಮ್ ಇದೆ. ಅಲ್ಲಿ ಡ್ಯಾಮ್ ನೀರು ಬಿಟ್ಟಿರೋ ಪರಿಣಾಮ ಅಲ್ಲಿ ಸುತ್ತಮುತ್ತ ಹಳ್ಳಿಗಳು, ಮನೆಗಳಿಗೆ ನೀರು ನುಗ್ಗಿದೆ. ತುಂಬಾ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ರೆ. ಸದ್ಯ ಇಲ್ಲಿನ ಸ್ಟಾಲಿನ್ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದೆ ಅಂತ ಇಲ್ಲಿನ ನಿವಾಸಿಗಳು ಸಹ ಹೇಳ್ತಿದ್ದಾರೆ. ಒಟ್ಟು 11 ಬಸ್ಗಳು ನೋಡ್ತಿರ್ಬೋದು, ಎಲ್ಲ ಗ್ಲಾಸ್ಗಳೆಲ್ಲ ಪುಡಿ ಆಗಿದೆ. ಯಾಕಂದ್ರೆ ಅಷ್ಟು ಫೋರ್ಸ್ ಆಗಿತ್ತು. ತುಂಬಾ ಬೃಹತ್ತಾಕಾರ ತುಂಬಾ ಆಳವಾಗಿದೆ. ಆ ಒಂದು ಹಳ್ಳಕ್ಕೆ ಈ ಒಂದು 11 ಬಸ್ಗಳು, 2 ಕಾರು, 1 ಬೈಕ್ ಬಿದ್ದಿತ್ತು. ಇಲ್ಲಿ ನಿವಾಸಿಗಳು ಇಲ್ಲಿ ತಲೆದಿದ್ರೆ ಮಾತಾಡಿಸ್ರಿ. ಸರ್, ಎಷ್ಟು ಗಂಟೆ ಆಯ್ತು ರಾತ್ರಿ ಅಂತ ಇದು? ಸರ್ 12 o'clock. ಓಕೆ ಓಕೆ ಅವಾಗ ಸ್ಟಾರ್ಟ್ ಆಗಿತ್ತು. ಓಕೆ, ಈಗ ಬಸ್ಸನ್ನೆಲ್ಲ ಎತ್ತಿ ಮೇಲೆ ಇಟ್ಟಿದ್ದಾರೆ ನೋಡಿ. ಕಾರು ಇದೆಲ್ಲ ಪಾಪ ಎಜ್ಜಲ್ಲೇನೋ ನಿಲ್ಲಿಸಿದ್ರು ಆ ಬಸ್ಸು. ಆಮೇಲೆ ಆ ಎಜ್ ಇದೆಯಲ್ಲ, ಅವಾಗಿಂದ ಒಂದು ಇತ್ತಲ್ಲ ಅದು. ಆಮೇಲೆ ಕೃಷ್ಣಗಿರಿ ಎಲ್ಲ ಕನ್ನಡಿಗರೇ ಇರೋದು, ಅದು ನಮ್ಮದು ನಿಜವಾಗಿ. ಈಗ ಕೃಷ್ಣಗಿರಿ ಈ ಭಾಷಾವಾರು ಪ್ರಾಂತ್ಯ ರಚನೆ ಆದಾಗ ಕೃಷ್ಣಗಿರಿ ಆ ಕಡೆ ಹೋಗ್ಬಿಡ್ತು. ಇಲ್ಲಾಂದರೆ ಕೃಷ್ಣಗಿರಿ ತನಕ ನಮ್ಮದೇ ಆಯಿತಾ. ಕೆಲವು ಕಡೆ ಇನ್ಟೇಕು ಔಟ್ಟೇಕು ಎಲ್ಲ ಆಗಿಬಿಟ್ಟು, ಇನ್ಪುಟ್ ಔಟ್ಪುಟ್ ಎಲ್ಲ ಆಗಿಬಿಟ್ಟು, ಕೆಲವು ನಮ್ಗೆ ಬಂತು, ಕೆಲವು ಅವ್ರಿಗೋಯ್ತು. ಕೃಷ್ಣಗಿರಿ ಅಪ್ಪಟ ಕನ್ನಡದ ಊರು, ಭಾಳ ಅದ್ಭುತವಾದ ಪ್ರದೇಶ ನೋಡಿ. ಈ ಥರ ಇತ್ತಲ್ವಾ, ಪಾಪ ಎಜ್ಜಲ್ಲಿ ನಿಲ್ಲಿಸಿದ್ರು, ಅದೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಕ್ಯಾಮ್ರಾಮ್ಯಾನ್ ಐ ಥಿಂಕ್ ಅದನ್ನು ಕರೆಕ್ಟಾಗಿ ಅದರ ನೋಡಿ ಇದನ್ನು ಹಿಂಗೆ ಬಿದ್ದೋಗಿರೋದನ್ನು ಎತ್ತಿ ಈಗ ಅಲ್ಲೇ ನಿಲ್ಲಿಸಿದ್ದಾರೆ. ಅದರ ಬ್ಯಾಕ್ ಸೈಡ್ ಎಲ್ಲ ಜಜ್ಜಿ ಹೋಗಿದೆ ನೋಡಿ. ಓಕೆ, ಅಲ್ಲಿ ಸ್ಟಾಲಿನ್ ಸರ್ಕಾರ ಇದನ್ನು ಸರ್ಕಾರ ಅಂತ ನೋಡಿ. ಇಲ್ಲಿ ಕರ್ನಾಟಕದಲ್ಲಾಗಲಿ ತಮಿಳ್ನಾಡಾಗಲಿ ಈ ಥರ ಆದ ತಕ್ಷಣ ಸರ್ಕಾರ ಓಡಿ ಬರಬೇಕು ಅಂತಲ್ಲ. ಸರ್ಕಾರ ಇದನ್ನು ಮಳೆ ನಿಲ್ಲಿಸೋಕ್ಕಾಗೋದಿಲ್ಲ, ಅಥವಾ ಬಸ್ಸಲ್ಲಿ ಬೀಳೋದನ್ನು ನಿಲ್ಲಿಸೋಕ್ಕಾಗೋದಿಲ್ಲ. ಈ ಅನಾಹುತ ಆದ ನಂತರ ನೀವು ಯಾವ ರೀತಿಯ ಆ್ಯಕ್ಷನ್ ತಗೊಂಡ್ರಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ತಮಿಳ್ನಾಡು ಸರ್ಕಾರ ಮಾಡ್ತಾ ಇದೆ. ಫ್ರೆಂಡ್ ಸಮೀಕ್ಷಾ ಅನ್ನೋರು ಹೇಳಿದ್ದಾರೆ, ಶೋಭಿತಾ ಮದುವೆ ಇಷ್ಟ ಇರಲಿಲ್ಲ. ಶೋಭಿತಾ ಅವರ ಭಾವನ ತಮ್ಮನ ಜೊತೆ ಮದುವೆ ನಿಶ್ಚಯವಾಗಿತ್ತು. ಆದರೆ ಶೋಭಿತಾಗೆ ಹುಡುಗ ಇಷ್ಟ ಇರಲಿಲ್ಲ. ಹೀಗಾಗಿ ಶೋಭಿತಾ ಕೂಡ ಮದುವೆಗೆ ಯಾರನ್ನು ಕೂಡ ಆಹ್ವಾನ ಮಾಡಿರಲಿಲ್ಲ. ಆದರೆ ಶೋಭಿತಾ ಅವರನ್ನು ಅವರ ಗಂಡ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶೋಭಿತಾ ಅವರ ಸ್ನೇಹಿತೆ ಸಮೀಕ್ಷಾ ಹೇಳಿದ್ದಾರೆ. ಅಂದರೆ ಬೆಳಗ್ಗೆ ಟೀ ಕಾಫಿ ಕೂಡ ಗಂಡನೇ ಮಾಡಿಕೊಡ್ತಾಯಿದ್ರು. ಅಂದರೆ ಇವರನ್ನು ತುಂಬ ಇಷ್ಟಪಡ್ತಾಯಿದ್ರು. ಇವತ್ತೇನಕ್ಕೆ ಅಂದರೆ ಆ ಥರ ಇರುತ್ತಲ್ಲ, ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತಂದರೆ ಯಾವುದು ಅಂತ ಯಾರಿಗೂ
ಅದಕ್ಕೆ ಏನು ಬೌಂಡ್ರಿ ಇಲ್ಲ. ಟೀ ಕಾಫಿ ಹೆಂಡತಿಗೆ ಮಾಡಿಕೊಟ್ರೆ ಚೆನ್ನಾಗಿ ನೋಡಿಕೊಂಡ್ರು ಅಂತ ಲೆಕ್ಕನ ಗೊತ್ತಿಲ್ಲ, ಅಥವಾ ಹೆಂಡತಿಗೆ ಬೇಕಾಗಿದ್ದನ್ನು ತೆಕ್ಕೊಟ್ರು ಅಂತ ಹೇಳಿದ್ರೆ ಅದು ಚೆನ್ನಾಗಿ ನೋಡ್ಕೊತಾ ಇದ್ರೆ ಗೊತ್ತಿಲ್ಲ. ಅವರವರ ಪರ್ಸೆಪ್ಷನ್. ಎನಿಹಾವ್ ಸಮೀಕ್ಷೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಶೋಭಿತಾ ಹೇಗಿದ್ರು ಸೆಟ್ನಲ್ಲಿ, ಇಷ್ಟು ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು? ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸಮೀಕ್ಷಾ ಅವರು ನನ್ನ ಜೊತೆಗಿದ್ದಾರೆ. ಶೋಭಿತಾ ಅವರಿಗೆ ಆಪ್ತರು ಕೂಡ ಏನು ಹೇಳ್ತಾರೆ ಅವ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ನನಗೆ ಇದು ನಂಬಕ್ಕೆ ಆಗ್ತಿಲ್ಲ ಈಗಲೂ. ಅವಳು ಸೂಸೈಡ್ ಮಾಡ್ಕೊಂಡ್ಲ, ಅವಳು ಅಂತ ಯಾವಾಗಲೂ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಏನೋ ಒಂಥರ ಕಳ್ಕೊಂಡಂಗಿರೋರು ಅವ್ರು ನಮಗೆಲ್ಲ ಒಂದು ಕಡೆ ಡೌಟ್ ಬರ್ತೀವಿ, ಏನು ಯಾವಾಗಲೂ ಈ ರೀತಿ ಇರ್ತಾರೆ ಅಂತ. ಬಟ್ ಈ ಮಗು ಹಾಗಲ್ಲ, ಎಷ್ಟು ಖುಷಿಯಾಗಿರ್ತಾ ಇದ್ಲು ಅಂದರೆ. ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಅವಳದು ಮದುವೆ ಆಯಿತು ಅಂತ. ಯಾರನ್ನೂ ಕರೆದಿಲ್ಲ ನನ್ನ ಪ್ರಕಾರ. ಒಂದು ಅದೇ ಬ್ರಹ್ಮ ಗಂಟುಲಿ ತುಂಬ ಅದು 4-5 ವರ್ಷ ಒಟ್ಟಿಗೆ ಮಾಡಿದಾರಲ್ಲ, ಅವರಲ್ಲಿ ಒಂದು 4-5 ಜನ ಮ್ಯಾಕ್ಸಿಮಮ್ ಅಂದರೆ ಕರೆದಿರ್ಬೋದು ಅಷ್ಟೇ. ಅವಳು ಯಾರನ್ನೂ ಕರೆದಿಲ್ಲ. ನೆನೆ ಡೈರೆಕ್ಟ್ರ್ ಅದೇ ನನ್ನ ಜೊತೆ ಮಗನ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿಬಿಟ್ಟು ಸರ್ ವಿಷಯ ಗೊತ್ತಾಯ್ತಾ ಅಂತ. ಏನು ಮೇಡಮ್ ಏನಾಯಿತು ಅಂತ. ಹಿಂಗೆ ಶೋಭಿತಾ ಹಿಂಗೆ ಶಾಕ್ ಅಂದರು. ಹೌದಾ ಸರಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ನನಗೆ ಕೇಳಿಬಿಟ್ಟು ಮೇಡಮ್ ಕನ್ಫರ್ಮ್ ಮೇಡಮ್ ಅದು ಅಂದರೆ ನನಗೆ ಗೊತ್ತಿರಲಿಲ್ಲ ಸರ್. ಅದು ಗೊತ್ತಿಲ್ಲ, ಕನ್ಫರ್ಮ್ ಅಂತಲ್ಲ, ಗೊತ್ತಿಲ್ಲ ಅಂತ. ಅವರೇ ಫೋನ್ ಮಾಡಾಮೇಲೆ ಕನ್ಫರ್ಮ್ ಮೇಡಮ್ ಅದು. ಏನು ಮೇಡಮ್ ಹಿಂಗಾಗೋಯ್ತು, ಮದುವೆ ಆದಾಗ ಮೇಡಮ್ ನನಗೆ ಶಾಕ್ ಆಗೋಯ್ತು, ಯಾಕೆ ಮದುವೆ ಕರೀಲಿಲ್ಲ ಅವಳು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ನ್ಯೂಸ್ ಕೇಳಿದ್ದೆ. ಆಮೇಲೆ ಇವಳು ಯಾರು ನಮ್ಮ ಶೈಲಜಾ ಅಂತ ಇದ್ದಾಳೆ ಕೋಆರ್ಡಿನೇಟರ್, ಅವಳು ನನಗೆ ತುಂಬ ಕ್ಲೋಸು. ಈವನ್ ಶೋಭಿತಂಗೂ ತುಂಬ ಕ್ಲೋಸ್ ಅವಳು. ವಾರಕ್ಕೊಂದು 2-3 ಸಲ ಅವಳ ಜೊತೆ ಕಾಲ್ ಮಾಡ್ತಾಳೆ, ಮಾತಾಡ್ತಾಳೆ. ಒಂದು 2 ದಿವಸ ಮುಂಚೆ ಮಾತಾಡಿದಾಳಂತೆ. ಮತ್ತೇನೋ ಎಲ್ರಿಗೂ ಮೆಸೇಜ್ ಹಾಕಿದಾಳಂತೆ, ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಏನೋ ಮೆಸೇಜ್ ಹಾಕಿದಾಳಂತೆ ಎಲ್ಲರೂ. ಬಟ್ ನನಗೆ ಮೆಸೇಜ್ ಬಂದಿಲ್ಲ. ಅವಳು ನಿನ್ನೆ ಫೋನ್ ಮಾಡಿ ನನಗೆ ಕಳಿಸಿದ್ದೆ. ಅವಳು ಯಾರು ನಮ್ಮ ಶೈಲಜಾನೊಳಗೆ ಕಳಿಸಿದ್ದು ನನಗೆ. ನಾನು ಏನು ಶೈಲು ಏನಾಯಿತು ಅಂದ್ರೆ ಮೇಡಮ್ ಹಿಂಗೆ ಆಗೋಗಿದೆ ಅಂತ ನನಗೆ ನಂಬಕ್ಕೆ ಆಗಲಿಲ್ಲ. ಆಮೇಲೆ ಅವಳು ಹೇಳಿದ್, ನಾನು ಕೇಳಿದೆ ಏನು ಪ್ರಾಬ್ಲಮ್ ಆಗಿದೆ ಅವಳಿಗೆ, ಮದುವೆ ಇಷ್ಟ ಇರಲಿಲ್ವ, ಏನಾಯಿತು ಮೇಡಮ್. ಮದುವೆ ಆಗೋಗ ಅವಳಿಗೆ ಇಷ್ಟ ಇರಲಿಲ್ವಂತೆ, ಆದರೆ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ಇವಳು ಹೇಳಿದ್ಲು. ನಾನೇ ಮಾತಾಡಿದ್ದೀನಿ ಮೇಡಮ್, ಏನು ಬೆಳಗ್ಗೆ ತಕ್ಷಣ ಅವರೇ ಕಾಫಿ ಟೀ ಎಲ್ಲ ಮಾಡಿಕೊಡ್ತಾರೆ ಅವಳಿಗೆ. ಅವಳೇ ಹೇಳಿದಾಳೆ, ಒಂದು ದಿವಸಕ್ಕೂ ನೆಗೆಟಿವ್ ಆಗಿ ಏನೂ ಹೇಳಿಲ್ಲ ಮೇಡಮ್, ಹಂಗಿದ್ರೆ ಅವಳು ಹೇಳ್ತಾ ಇದ್ಲು ಅಂತ ಹೇಳಿದ್ಲು ಇವಳು. ಸೊ ಅವಳು ನನ್ನ ಪ್ರಕಾರ ಗಂಡನೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಇವಳು ಹೇಳಿದ ಪ್ರಕಾರ ಇವಳು ಗಂಡನ ಜೊತೆ ಮಾತಾಡಿದಾಳಂತೆ. ಅವ್ರು ಹೇಳಿದ್ರಂತೆ ನೀವು ಇನ್ನು ಶೋಭಿತಾ ಅನ್ನುವಂಥ ಒಬ್ಬಳು ಹೆಣ್ಣು ಮಗಳು, ಆ್ಯಕ್ಟ್ರೆಸಿಸ್, ನಾಯಕಿ, ಅಂದರೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ನಾಯಕಿ. ಇತ್ತೀಚೆಗೆ ಮದುವೆಯಾಗಿ ಕೆಲವು ವರ್ಷಗಳಾಗಿತ್ತು. ಹೈದ್ರಾಬಾದ್ನಲ್ಲೇನೋ ಸೆಟ್ಲ್ ಆಗಿದ್ದರು. ಸುಸೈಡ್ ಮಾಡ್ಕೊಂಡಿದ್ರು ನೆನ್ನೆ. ಇವರನ್ನು ನೋಡಿರ್ತೀರಿ ನೀವೆಲ್ಲ ಅನೇಕ ಸೀರಿಯಲ್ಗಳಲ್ಲಿ, ಧಾರಾವಾಹಿಗಳಲ್ಲಿ. ಈಗ ಈ ಹೆಣ್ಣು ಮಗಳ ಬಗ್ಗೆ ಆಕೆಯ ಸ್ನೇಹಿತೆ ಒಂದು ಅಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.